ಮಗ ಧೂಳ್. ನೋಡಿ ಇದೊಂದು ರ್ಯಾಲಿ ಕಾರ್ ಹೋಗ್ತಾ ಇದೆ. ಅಬಾರ್ತ್ ಪುಂಟು ಅದು. ಯಾವ ಲೆವೆಲ್ ಮಾಡಿಫೈ ಆಗಿದ್ದಾರೆ, ಲಕ್ಷ ಹಾಕಿ ಮಾಡಿಫೈ ಮಾಡಿದ್ದಾರೆ ಗುರು. ಎಲ್ಲ ಕಸ್ಟಮ್ ಸಸ್ಪೆನ್ಷನ್ಸು, ಫುಲ್ ಕಸ್ಟಮ್ ಬಿಲ್ಟ್ ಇಂಜಿನ್ಸ್ ಇರುತ್ತೆ. ಟರ್ಬೋ ಗಿರ್ಬೋ ಎಲ್ಲ ಹಾಕಿರ್ತಾರೆ, ಇಂಟೆಕ್ ಎಲ್ಲ ಚೇಂಜ್ ಆಗಿರುತ್ತೆ. ನಮಸ್ಕಾರ ಬಾಯ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವತ್ತಿಂದ ಏನಪ್ಪ ಸ್ಪೆಷಾಲಿಟಿ ಅಂದರೆ ಒಂದು ಒಳ್ಳೆ ಈವೆಂಟಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ತುರುವೇಕೆರೆ ಸೈಕಲ್ ರೈಡರ್ಸ್ ಟೀಮ್ನ ಮೆಂಬರ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಏನು ಇವೆಂಟು, ಏನು ಕತೆ ಅಂತ ಆನ್ ದ ವೇ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್. ನಮಸ್ಕಾರ ಕಿರಣ್, ನೀವು ಬರ್ತಾ ಇಲ್ವಾ ರ್ಯಾಲಿಗೆ? ಇಲ್ಲಮ್ಮ, ನಾನು ಲಾಸ್ಟ್ ಟೈಮ್ 3 ಸತಿನೂ ನೋಡಿದ್ದೀನಿ. ಹೌದಾ? ಕ್ಯಾರಿಯನ್ ಕೆಲಸ ಇದೆ, ಒಳ್ಳೆ ಧೂಳು ಎಬ್ಬಿಸ್ತಾರೆ ಅವರು. ಹಾಯ್ ಬ್ರೋ, ಆರ್ ಯು? ಇಲ್ಲಿ ನೋಡಿ ನಮ್ದು ಇನ್ನೊಂದು ಟೀಮ್ ಹೆಂಗೆ ಬಂದಿದೆ ಅಂತ ಫುಲ್ಲು. ಯೋ ಬಾಯ್ಸ್, ಪ್ಲ್ಯಾನ್ ಏನಪ್ಪ ಅಂದರೆ ಇವತ್ತು KB ಕ್ರಾಸ್ ಹತ್ರ, ಇವತ್ತು ಕೊಂಡ್ಲಿ ಕ್ರಾಸ್ ಹತ್ರ ಒಂದು ರ್ಯಾಲಿ ನಡೀತಾ ಇದೆ, K1000 ರ್ಯಾಲಿ ಅಂತ. ಅದು ನೋಡೋಕ್ಕೆ ನಮ್ಮ TCR ಗ್ಯಾಂಗೆಲ್ಲ ಹೋಗ್ತಾ ಇದ್ದೀವಿ. ಒಂದು ಜೀಪು ಮತ್ತು ಒಂದು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಈ ಜೀಪಲ್ಲವರ ಬೆನ್ನು ಬರೋದು ಗ್ಯಾರಂಟಿ ಗುರು. ಅದಕ್ಕೆ ನಾನು ಬೇಡ ಅಂತೇಳಿ ಬೈಕಲ್ಲಿ ಬಂದೆ. ಬಾ ತುರುವೇಗರಲ್ಲಿ ಹಂಸ್ಗಳು ಹಾಕ್ಬಿಟ್ಟವ್ರೆ. ಸೇಫ್ಟಿಗೆ ಅಂತ ಹಾಕಿದ ಗುರು, ಯಾರ್ದಾರ ಪ್ರಾಣ ತೆಗಿಯೋಕ್ಕೆ ಹಾಕೋರು ಹಂಸ್ಗಳಿವು. ಬನ್ನಿ ಒಂದು ರೌಂಡ್ ಫ್ಯೂಲ್ ಅಪ್ ಮಾಡ್ಸೋಣ. ಇದು ಸ್ಪೀಡ್ ಪೆಟ್ರೋಲ್ ಇದೆ, ಹಾಕ್ಸ್ಕೊಳ್ಳೋಣ. ನಾರ್ಮಲು. ತಡಿ ಅದಾಕು. ಇದು ಬೇಡ, ಪವರ್ ಅದು ಹಾಕ್ಸರಿ. ಇಂಜಿನ್ ಹೊಗೆ ಹಾಕೊಂಡ್ಬಿಡುತ್ತೆ. ಪಿಕಪ್ ಚೆನ್ನಾಗಿರುತ್ತೆ, ಎಥೆನಾಲ್ ಕಡಿಮೆ ಇರೋದು ಜಾಸ್ತಿ. 5 minutes later. ಗಾಯ್ಸ್, ನಾವು ವಿ ಆರ್ ಇನ್ KB ಕ್ರಾಸ್. ಈ KB ಕ್ರಾಸ್ನಲ್ಲಿ ನಾವೀಗ ರೈಟ್ ಎತ್ಕೊಂಡು ಹೋದರೆ ಸಿಗೋದೆ ಕೊಂಡ್ಲಿ ಕ್ರಾಸ್. ನಾವೀಗ ಕೊಂಡ್ಲಿ ಕ್ರಾಸ್ಗೆ ಹೋಗ್ತಾ ಇಲ್ಲ, ವಿ ಆರ್ ಗೋಯಿಂಗ್ ಟು ದ ರ್ಯಾಲಿ, K1000 ರ್ಯಾಲಿ. ಈ ರ್ಯಾಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಒನ್ ಆಫ್ ದ ಓಲ್ಡೆಸ್ಟ್ ರ್ಯಾಲಿ ಇನ್ ಇಂಡಿಯಾ. ಇದನ್ನ ಆರ್ಗನೈಸ್ ಮಾಡ್ತಾ ಇರೋದು ಕರ್ನಾಟಕ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಅವರು. ಸೊ ಇವಾಗ ನಡೀತಾ ಇರೋಂಥ ರ್ಯಾಲಿ ಬಂದ್ಬಿಟ್ಟು 49th ಎಡಿಷನ್ ಆಫ್ ದ ರ್ಯಾಲಿ. 1975 ಸ್ಟಾರ್ಟ್ ಆಗಿದೆ, ಟಿಲ್ ಡೇಟ್ ಇದು ಪ್ರತಿ ವರ್ಷ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. K1000 ಅಂದರೆ ಏನಪ್ಪ ಅಂದರೆ 1000 ಮೈಲ್ಸ್ ರ್ಯಾಲಿ ಅಂತ, ಅಂದರೆ 1600 ಕಿಲೋಮೀಟ್ರು. ಹಿಂದಿನ ಕಾಲದಲ್ಲಿ ಅವಾಗೆಲ್ಲ 1600 ಕಿಲೋಮೀಟ್ರ್ ಓಡಿಸಿ ಅದನ್ನ ಅಚೀವ್ಮೆಂಟ್ ಮಾಡ್ತಿದ್ರು. ಬಟ್ ಇವಾಗ ಅದಕ್ಕೆಲ್ಲ ಪರ್ಮಿಷನ್ ಎಲ್ಲ ಸಿಗೋಲ್ಲ. ಸೊ ಹಾಗಾಗಿ ಲಿಮಿಟೆಡ್ ಕಿಲೋಮೀಟರ್ಸ್ದು ಡರ್ಟ್ ಟ್ರ್ಯಾಕ್ ರೆಡಿ ಮಾಡ್ತಾರೆ. ಆ ಟ್ರ್ಯಾಕಲ್ಲಿ ಯಾವ ಒಂದು ಆಫ್ ರೋಡ್ ಡರ್ಟ್ ಟ್ರ್ಯಾಕಲ್ಲಿ ಮಾಡಿಫೈಡ್ ಕಾರ್ಸು, ಅಂದರೆ ಫುಲ್ಲಿ ಟ್ಯೂಡ್ ಕಾರ್ಸ್ನ ತೊಗೊಂಬಂದು ಓಡಿಸಿ ಆ ಒಂದು ಅಚೀವ್ಮೆಂಟ್ ಮಾಡ್ತಾರೆ. ಅದರಲ್ಲಿ ಯಾರು ಬೇಗ ಲ್ಯಾಪ್ನ ಕಂಪ್ಲೀಟ್ ಮಾಡ್ತಾರೆ, ಆಯಿತಾ, ಯಾರು ಬೇಗ ಕಂಪ್ಲೀಟ್ ಮಾಡ್ತಾರೆ ಅವರು ಇದರಲ್ಲಿ ವಿನ್ನರ್ ಅಂತ ಹೇಳ್ತಾರೆ. ಆ ಒಂದು ಸರ್ಕ್ಯೂಟ್ನ ಬೇಗ ಕಂಪ್ಲೀಟ್ ಮಾಡೋರು. ಪ್ರತಿಯೊಂದು ಕಾರಲ್ಲೂ ಟೈಮರ್ ಫಿಕ್ಸ್ ಮಾಡಿಬಿಡ್ತಾರೆ. ಆ ಟೈಮರ್ ಪ್ರಕಾರ ಯಾರು ಬೇಗ ಮುಗಿಸ್ತಾರೋ ದೇ ಆರ್ ದ ವಿನ್ನರ್ಸ್. ನೋಡಿ ಗುರು, ಇಲ್ಲಿ ರೀಸೆಂಟಾಗಿ ಮಾಡಿದ ಹೈವೇನ ಅಲ್ಲೇ ಕಿತ್ತಾಕ ಕುಂತವ್ರೆ. 1 ಕಿಲೋಮೀಟ್ರ್ ರೋಡ್ ಕಿತ್ತಾಕವ್ರು ಇಲ್ಲಿ. ಆ ಕಿತ್ತಾಕಿರೋ ರೋಡ್ಗೆ ಟೋಲ್ ತಗೊಂತವ್ರೆ, ದೊಡ್ಡ ಸ್ಕ್ಯಾಮರ್ಸು. ನೋಡಿ, KB ಕ್ರಾಸಿಂದ ತುಮಕೂರು ತನಕ ರೋಡ್ ಕಂಪ್ಲೀಟೇ ಆಗಿಲ್ಲ, ಸುಮಾರು ಕಡೆ ಪೆಂಡಿಂಗ್ ವರ್ಕ್ ಐತೆ. ಅದೆಲ್ಲ ನಡೀತಾ ಇದ್ರು. ಇಲ್ಲಿ ಜನಕ್ಕೆ ಟೋಪಿ ಹಾಕ್ತವ್ರೆ ಟೋಲಿಕೊಂಬಿಟ್ಟು. ಹೆಂಗಿತ್ತು ಚಿಂದಿ? ನೋಡಿ, ನಮ್ಮ ಪಿಲಿಯನ್ ರೈಡರು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ ಹೆಂಗೆ ಓಡಿಸಿದ್ವಿ ಅಂತ. ನೋಡಿ ಗುರು, ಇಲ್ಲಿ ರ್ಯಾಲಿಗೆ ಹೋಗಿ ಬರ್ತಾ ಇದೆ ನಮ್ಮ ಶೋಭಿತ್ ಅಣ್ಣವರ ಮಿಲ್ಟ್ರಿ ಜೀಪ್, US ಆರ್ಮಿ ಜೀಪ್, ಮಿಲ್ಟ್ರಿ ಜೀಪ್. ವಾವ್, ಚಿಂದಿ. ಬನ್ನಿ ಹೋಗೋಣ. ಹಾಂ, ಇಲ್ಲಿಂದ ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋಣ. ಯಾಕಂದ್ರೆ ನಮಗೆ ರೂಟ್ ಗೊತ್ತಿಲ್ಲ, ಇಲ್ಲಿಂದ ಮುಂದಕ್ಕೆ ರೂಟ್ ಅವ್ರಿಗೆ ಗೊತ್ತಿರೋದು. ನೋಡಿ, ಇದು ಹತ್ಯಾಳ ನರಸಿಂಹಸ್ವಾಮಿ ಬೆಟ್ಟ. ಸಾಫ್ಟ್ ಟಾಪ್ ಇರೋ ಹಳೆ ಜೀಪು ಗುರು. ಹೆಂಗೆ ಚಚ್ತವ್ರೆ ಅಂದರೆ 80-100 ಹಾಕೊಂಡು ರುಬ್ತವ್ರು ಮಾತ್ರ. ನೋಡಿ ಇವ್ರು ಏನು ಚಚ್ತವ್ರೆ, ಅಬ್ಬಾ ಬಾ 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 ಬಾ. ಅವರು ನೋಡಿ, ಇವರು ಟೋಲ್ ಆದಮೇಲೆ ಕೊಂಡ್ಲಿ ಕ್ರಾಸ್ಗೆ ಲೆಫ್ಟ್ ಅಂತ ಇರುತ್ತೆ, ಈ ಲೆಫ್ಟ್ ಎತ್ಕೋಬೇಕು. ಇಲ್ಲಿಂದ ಮೋಸ್ಟ್ಲಿ ಕಾರೆಕುರ್ಚಿ ರೋಡ್ ಇದೆ, ಆ ರೋಡಲ್ಲಿ ಹೋದರೆ ನಮಗೆ ರೆಸ್ಟ್ ಟ್ರ್ಯಾಕ್ ಮೋಸ್ಟ್ಲಿ ಸಿಗುತ್ತೆ. ನೋಡು ಗುರು, ಹೈವೇನಲ್ಲೆಲ್ಲ ಅಡಿಕೆ ಹೆಂಗೆ ಮುಣಿ ಹಾಕೋರೆ. ಹೈವೇ ಸರ್ವಿಸ್ ರೋಡ್
ಫಾರ್ಮರ್ಸಿಗೆ ಬಿಟ್ಕೊಟ್ಬಿಟ್ಟಿದ್ದಾರೆ ಪಾಪ ಅಡಿಕೆ ಹೊಡೆ ಹಾಕೊಳ್ಳಿ ಅಂತ. ಇಲ್ಲಿ ಲೆಫ್ಟ್ ಎತ್ಕೊಂಡ್ರೆ ಸೀದಾ ರೆಸ್ಟ್ ಟ್ರ್ಯಾಕಿಗೆ ಹೋಗ್ತೀವಿ. ಇವಾಗಿನ ಜಸ್ಟ್ ಒಂದು ರ್ಯಾಲಿ ಕಾರ್ ಹೋಯ್ತು ಗುರುಗಿ. ಏನು ಗುರು ಹಿಂಗಿದೆ ರೋಡಿಲ್ಲಿ, ಕಂಪ್ಲೀಟ್ ಆಫ್ ರೋಡ್. ಓ ಇಲ್ಲಿಂದಲೇ ನಾವು ರ್ಯಾಲಿ ಮಾಡ್ಕೊಂಡು ಹೋಗ್ತೀವಿ ಈಗ. ಆಹಾ ಹಾ 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 ಹಾ. ಭಯಾನಕ ಆಫ್ ರೋಡ್ನಲ್ಲಿ ನಮ್ಮ ಪ್ರಯಾಣ. ಫುಲ್ಲು ಸ್ಲಶ್ ಇದೆ ಗುರು, ನಿಧಾನಕ್ಕೆ ಹೋಗಬೇಕು, ಇಲ್ಲಾರ ಸ್ಕಿಡ್ಡಾಗಿ ತಿಕ್ಕ ಮಖ ಎತ್ತಾಕೊಂಡ್ ಬೀಳೋದೆ. ನೋಡಿ ನಾವು ಕೂಡ ಇಲ್ಲಿ ರ್ಯಾಲಿ ಮಾಡ್ತಾ ಇದ್ವಿ. CBR 250Rನಲ್ಲಿ ಆಫ್ ರೋಡ್ ಸ್ಲಶಿ ರ್ಯಾಲಿ. ಇಲ್ಲಿ ಯಾವ ಕಡೆ ಹೋಗೋದು ಗೊತ್ತಾಗ್ತಾ ಇಲ್ವೇ, ಮೋಸ್ಟ್ಲಿ ಇಲ್ಲೇ ಅನಿಸುತ್ತೆ ಲೆಫ್ಟಿಗೆ. ಓ ಇದು ರ್ಯಾಲಿ ಟ್ರ್ಯಾಕ್ ಗುರು, ಇದು ಇಲ್ಲಿ ಹೆಂಗೆ ಹೋಗೋದು ಒಂದು ಗೊತ್ತಾಗ್ತಾ ಇಲ್ಲ. ನೋಡೋಣ, ನಮ್ಮ ಬಾಯ್ಸ್ ಕೇಳ್ತಾರೆ ಯಾವ ಕಡೆ ನೋಡಿ. ಇಲ್ಲೊಂದು ರ್ಯಾಲಿ ಕಾರ್ ಹೋಗ್ತಾ ಇದೆ. ಅಬಾರ್ತ್ ಪುಂಟು ಅದು. ಪಿಟ್ ಸ್ಟಾಪ್ ಸ್ಟ್ರೈಟ್ ಅಂತ ಗುರು, ಬನ್ನಿ ಹೋಗೋಣ ಅಲ್ಲಿಗೆ. ನೋಡಿ ಇಲ್ಲೊಂದು ಪಜೀರೋ ಬರ್ತಾ ಇದೆ, SUV ಕ್ಯಾಟಗರಿ ಪಜೀರೋ, ಮಾಡಿಫೈಡ್ ಪಜೀರೋ. ಏನು ಸಖತ್ತಾಗಿದೆ. ಲುಕ್ ಅಟ್ ದಿಸ್ ಬ್ರೋ. ಏನು ಗುರು ಇದು, ಧೂಳು ಮಗ ಧೂಳು, ದಿಮಕ ಧೂಳು. ಆಫ್ ರೋಡಲ್ಲಿ ಧೂಳೆ ಬಿಡಿಸ್ಕೊಂಡು ಹೋಗೋದೇ ಒಂಥರ ಮಜಾ. ನೋಡ್ರಿ ಇಲ್ಲೊಂದು ಮಾಡಿಫೈಡ್ ಫಾರ್ಚುನರ್ ಹೋಗ್ತಿದೆ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಈ ರ್ಯಾಲಿಗೆ. ನೋಡೋಣ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ. ನೋಡಿ ಗುರು, ಇದು ಕಾರಾಯಕುರ್ಚಿ ದೋಣೆಗಂಗಾ ಕ್ಷೇತ್ರ ದೇವಸ್ಥಾನ ಇಲ್ಲೇ ಇರೋದು. ರ್ಯಾಲಿ ಪಿಟ್ ಸ್ಟಾಪು ಅದು ಕಾಣಿಸ್ತಾ ಇದೆ ದೂರದಲ್ಲಿ. ಗೈಸ್, ವೆಲ್ಕಮ್ ಟು ದ K1000 ರ್ಯಾಲಿ 2025 49th ಎಡಿಷನ್. ಒಂದು ರೌಂಡ್ ಹಾಕೊಂಬರ್ಬೋದಾ ಇಲ್ಲಿ? ನೋಡಿ ಗುರು ಹೆಂಗಿದೆ ಇದು. ಎಂಡವರ ಪಜರ್ನ ಹೈಲಕ್ಸ್ 4x4. ಓಕೆ, ಇದೆಲ್ಲ ಲ್ಯಾರಿ, ಇದೆಲ್ಲ ರ್ಯಾಲಿ ಸ್ಪೋರ್ಟ್ಸ್ ಕಾರ್ಗಳಿದ್ದಾವೆ. ಅಬಾರ್ತ್ ಪುಂಟೋ. ವಾವ್, ಎರಡು ಪೋಲೋ ಇದೆ, ಒಂದು ಪುಂಟೋ ಇದೆ. ಇಲ್ಲಿ ನಮ್ಮ ಮಾಸ್ಟರ್ ಮಗ ಬಂದಿದ್ದಾರೆ. ಅದ್ಯಾವ ಬಂದ ಅಂತ ಗೊತ್ತಾಗಲಿಲ್ಲ, ಇವನು ಭಾರ್ಗವ. ಹಾಯ್ ಭಾರ್ಗವ್. ಹಾಂ ಜೋರು. ನೋಡಿ ನಿಮ್ಮ ಡ್ಯಾಡಿ ಬಂದವ್ರೆ. ಸೌಂಡ್ ಗುರು ಗುಯ್ ಅಂತೈತೆ. ಆ ಕಡೆ ಪಾರ್ಕಿಂಗ್ ಹಾಕಿ ಬಂದ್ಬಿಡೋಣ. ಪಾರ್ಕಿಂಗ್ ಹಾಕ್ಬಿಟ್ಟು ಒಂದು ರೌಂಡ್ ನೋಡ್ಕೊಂಬರೋಣ. ಬನ್ನಿ ಗುರು, ಪಿಟ್ ಸ್ಟಾಪ್ದು ಒಂದ್ಸಲಿ ರೌಂಡ್ಸ್ ಹಾಕೊಂಬಂದ್ಬಿಡೋಣ. 2 ವೀಲರ್ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. 5 minutes later. ಗೈಸ್, ಲುಕ್ ಅಟ್ ದಿಸ್ ರ್ಯಾಲಿ ಕಾರ್ಸ್. ಅಬಾರ್ತ್ ಪುಂಟೋ ಇದೆ, ಇಲ್ಲಿ ಫೋಕ್ಸ್ ವ್ಯಾಗನ್, ಪೋಲೋ, ಅಗೇನ್ ಒಂದು ಮೂರು ಪೋಲೋನೇ ಜಾಸ್ತಿ ಇದಾವೆ ಗುರು ಇಲ್ಲೆಲ್ಲ. ಗುರು ವಿ ಆರ್ ಇನ್ ಪಿಟ್ ಸ್ಟಾಪ್. ನೋಡಿ ಇಲ್ಲೊಂದು ಫ್ರಾಂಕ್ಸ್ ಮಾಡಿಫೈಡ್ ಬರ್ತಾ ಇದೆ. ಫ್ರಾಂಕ್ಸ್ ಇದು ಗೈಸ್. ಈಗ ನಾವು ಪಿಟ್ ಸ್ಟಾಪಲ್ಲಿದ್ದೀವಿ. ಇಲ್ಲಿ ಎಲ್ಲ ಕಾರ್ಗಳ ಒಂದು ಚೆಕಪ್ಪು, ಬೇಸಿಕ್ ಸರ್ವೀಸು, ಆ್ಯಂಡ್ ದೆನ್ ಇಲ್ಲಿ ಅವ್ರಿಗೆ ಹೈಡ್ರೇಷನ್ ಕ್ಯಾಂಪ್ ಕೂಡ ಇರುತ್ತೆ. ಸೊ ನೋಡಿ ಹಂಗೆ ಒಂದ್ಸಲಿ ವ್ಯೂ ಆಗ್ತೀನಿ. ನಮ್ಮದು ಈ ಯಾವ ಥರ ಯಾಕಪ್ಪ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಧೂಳು ಮತ್ತು ಬಿಸಿಲು. ಸೊ ಅದಕ್ಕೆ ಈ ಥರ ಗೆಟಪ್ ಚೇಂಜ್ ಆಗಿದೆ. ಯಾವ ಥರ ಇದು, ಎಷ್ಟು ಕಿಲೋಮೀಟ್ರದು ಸ್ಟೇಜ್, ಎಷ್ಟು ಗಾಡಿಗಳು ಇದಿರಲ್ಲ? ಸ್ಟೇಜ್ ಅರೌಂಡ್ ಒಂದು ಸ್ಟೇಜು ಅರೌಂಡ್ 10 ಕಿಲೋಮೀಟರ್ಸ್, ಇನ್ನೊಂದು ಸ್ಟೇಜ್ 27 ಕಿಲೋಮೀಟರ್ಸ್ ಇದೆ. ಓಕೆ. ಇದು ಫ್ಲೆಕ್ಸಿ ಸ್ಟೇಜ್ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಬರ್ತಾರೆ, ಬಂದು ಸರ್ವಿಸ್ಗೆ ಹೋಗ್ತಾರೆ. ಓಕೆ. ಈ ಜಾಗ ಫ್ಲೆಕ್ಸಿ ಅಂತ ಕರೀತಾರೆ. ಸರ್ ಯಾವ್ಯಾವ ಕ್ಯಾಟಗರಿ ಇದೆ ಇದರಲ್ಲಿ? INRC 1, INRC 2, 3, ಆಮೇಲೆ ಜಿಪ್ಸಿ ಕ್ಲಾಸಿಕ್. ಓಕೆ. ಎಷ್ಟು ಜನ ಬಂದಿದ್ದಾರೆ ಪಾರ್ಟಿಸಿಪೆಂಟ್ಸ್? 60 ಜನ. ಆಲ್ ಓವರ್ ಕರ್ನಾಟಕನ ಇಂಡಿಯಾದಿಂದ ಬರ್ತಾರೆ ಇಲ್ಲಿಗೆ? ಆಲ್ ಓವರ್ ಇಂಡಿಯಾ. ಓಕೆ, ಗ್ರೇಟ್. ರಿನ್ಯೂಡ್ ಅಂದರೆ ಯಾರಿದ್ದಾರೆ ಸರ್? ಸ್ವಲ್ಪ ನೇಮ್ ಇರೋವಂಥವ್ರು ರೇಸರ್ಸ್ ಯಾರಿದ್ದಾರೆ? ಇದ್ದಾರೆ ಇವರು, ಕರ್ನಾಟಕದವರು, ಡೀನ್ ಮಾಸ್ಕರೇನಿಯಸ್, ಜೇಸನ್ ಸಲ್ದಾನಾ. ರ್ಯಾಲಿ ಕಾರ್ಸ್ ಯಾವ ಥರ ರೆಡಿ ಆಗ್ತಾ ಇದೆ ಅಂತ ಎಲ್ಲ ಫುಲ್ ಸರ್ವಿಸ್ ಮಾಡಿ ಎಲ್ಲ ಇಲ್ಲಿ ಗೇಜ್ ಎಲ್ಲ ಮಾಡ್ತಾರೆ, ಟೆಂಪ್ರೇಚರ್ ಚೆಕ್ ಮಾಡ್ತಾರೆ, ವೈಪರ್ಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಲುಕ್ ಅಟ್ ದಿಸ್ ಹಿಯರ್. ಯಾವ ಲೆವೆಲ್ಲಿ ಮಾಡಿಫೈ ಆಗಿದ್ದಾರೆ, ಲಕ್ಷ ಹಾಕಿ ಮಾಡಿಫೈ ಮಾಡಿದ್ದಾರೆ ಗುರು. ಎಲ್ಲ ಕಸ್ಟಮ್ ಸಸ್ಪೆನ್ಷನ್ಸು, ಫುಲ್ ಇಂಜಿನ್ ಫುಲ್ಲು ಕಸ್ಟಮ್ ಬಿಲ್ಟ್ ಇಂಜಿನ್ಸ್ ಇರುತ್ತೆ. ಟರ್ಬೋ ಎಲ್ಲ ಹಾಕಿರ್ತಾರೆ, ಇಂಟೆಕ್ ಎಲ್ಲ ಚೇಂಜ್ ಆಗಿರುತ್ತೆ, ಬೂಸ್ಟರ್ಸ್ ಹಾಕಿದ್ದಾರೆ. ಆ್ಯಂಡ್ ದೆನ್ ಹಿಯರ್ ಒಳಗಡೆ ಹೋದರೆ ಆಂಟಿ ರೋಲ್ ಕೇಜ್ ಇದೆ, ಫಾಲೋಡ್ ಬೈ ಸೀಟ್ಸ್ ಎಲ್ಲ ಕಿತ್ತಾಕಿ ಬಕೆಟ್ ಸೀಟು ವಿತ್ 5 ಪಾಯಿಂಟ್ ಸೀಟ್ ಬೆಲ್ಟ್ ಹಾಕಿದ್ದಾರೆ. ಇಟ್ಸ್ ನಾಟ್ ಈಸಿ. ಆ್ಯಂಡ್ SOS ಬಟನ್ ಎಲ್ಲ ಇದೆ. ಫುಲ್ಲು ರ್ಯಾಲಿ ಸೆಟಪ್ ಗುರು. ಹಿಂದಾಡೆ ಸೀಟೇ ಇರಲ್ಲ, ಮೋಸ್ಟ್ ಹಿಂದಾಡೆ ಸೀಟೆಲ್ಲ ಕಿತ್ತಾಕಿರ್ತಾರೆ ನೋಡಿ. ಹಿಂದಾಡೆ ಸೀಟ್ ಎಲ್ಲ ಫುಲ್ ಕಿತ್ತಾಕೋರು. ಫುಲ್ ಆಂಟಿ ರೋಲ್ ಕೇಜ್. ವಾವ್, ಚಿಂದಿ.
ಸ್ಟೇರಿಂಗು ಫುಲ್ ಕಸ್ಟಮ್ ಸ್ಟೇರಿಂಗು, ರೇಸ್ ಸ್ಟೇರಿಂಗ್ ಇದು. ಫುಲ್ಲು ರ್ಯಾಲಿ ರೇಸ್ಗೆ ಅಂತ ರೆಡಿಯಾಗಿರೋಂಥ ಕಾರ್ಸ್ ಇದೆಲ್ಲ. ನೋಡಿ ಇವರು ಸೌಂಡ್ ಏನು ಬರ್ತಾಯಿದೆ ಅಂತ ಅಲ್ಲಿ ಉಂಟು, ಅದು ಭಯಾನಕ ಸೌಂಡು. ಒಂದು ರೌಂಡ್ ಹಾಕೊಂಬರೋಣ ಯಾವ್ಯಾವ ಗಾಡಿ ಇದೆ ಅಂತೆಲ್ಲ ನೋಡ್ಕೊಂಬರೋಣ. ನೋಡಿ ಇವರು ಪೂರ್ತಿ ಮೊಬೈಲ್ ಗ್ಯಾರೇಜ್, ಮೂವಿಂಗ್ ಗ್ಯಾರೇಜ್ ಸೆಟಪ್ಪೇ ಇದೆ ಇಲ್ಲಿ. ಫಾಲೋಡ್ ಬೈ ರ್ಯಾಲಿ ಟೈರ್ಸ್, ಫುಲ್ಲು ಸೆಟಪ್ ರ್ಯಾಲಿ ಟೈರ್ಸ್ ಇದೆ. ನೋಡಿ ಇವರು ಇದು ಚೆಟ್ಟಿನಾಡ್ ಸ್ಪೋರ್ಟ್ಸ್ ಅಂತ ಇವರ ಒಂದು ಕ್ಯಾಂಪ್ ಈ ಥರ ಇದೆ. ಓಕೆ ಅಲ್ವಾ, ಅವರು ಗ್ರೂಪ್ ಇಟ್ಟಿದ್ದಾರೆ. ನೋಡಿ ಇವರು ರೋಲ್ ಕೇಜ್ ಹೆಂಗಿದೆ ಅಂತ. ರೋಲ್ ಕೇಜ್ ಒಳಗಡೆ ರಿಯರ್ ಸೀಟಲ್ಲಿ ಎಕ್ಸ್ಟ್ರಾ ಟೈರ್ಸ್ನ ಹಾಕ್ಕೊತಾರೆ. ಮತ್ತೆ ಏನಾರ ಟೈರ್ ಹೊಡೆದೋಯ್ತು ಅಂದರೆ ಈ ಟೈರ್ಸ್ನ ಹಾಕೊಂಡು ಓಡಿಸಿದಾರೆ. ದಿಸ್ ರೋಲ್ ಕೇಜ್. ಹೇಳಿ ಬ್ರೋ, ಪ್ರಗತಿಗೌಡ ಅವರು ತಾನೆ? ಯಾರು ನಮ್ಗೆ ಗೊತ್ತಿಲ್ಲ, ನಮ್ಗೆ ಯಾರು ಗೊತ್ತಿಲ್ಲ ಇಲ್ಲಿ. ವಿ ಆರ್ ಆಲ್ ನೂಬ್ಸ್, ನಾವೆಲ್ಲ ಹೊಸಬ್ರು. ನೋಡಿ ಮಾತಾಡ್ಸಿ ಮತ್ತೆ AB ಪ್ಲಸ್. ನೋಡಿ ಇದು ಪ್ರಗತಿ ಗೌಡ ಅವ್ರ ಗಾಡಿ ಅಂತ. ಗಾಡಿ ಒಳಗಡೆ ಒಂದ್ಸರಿ ನೋಡ್ಕೊಂಬಿಡೋಣ. ಲುಕ್ ಅಟ್ ದಿಸ್ ಬ್ರೋ, ಫುಲ್ ಬಕೆಟ್ ಸೀಟ್ ವಿತ್ 5 ಸೀಟ್ ಬೆಲ್ಟ್, ಫುಲ್ ಫಿಟ್ಟಿಂಗ್ ಹಿಡಿತಾ ಇದೆ ಇಲ್ಲೆಲ್ಲ. ಒಬ್ಬರು ಇಲ್ಲಿ ರ್ಯಾಲಿ ರೇಸ್ನಲ್ಲಿ ಡ್ರೈವರ್ ಮಾತ್ರ ಇರಲ್ಲ, ಡ್ರೈವರ್ ಜೊತೆ ಒಬ್ಬರು ನ್ಯಾವಿಗೇಟರ್ ಇರ್ತಾರೆ. ಅವ್ರ ಕೆಲಸ ಏನಪ್ಪ ಅಂದರೆ ಹೋಗ್ತಾ ಆನ್ ದ ವೇ ಅವ್ರ ಹತ್ರ ಮ್ಯಾಪ್ ಇರುತ್ತೆ. ಮ್ಯಾಪ್ ನೋಡಿಕೊಂಡು ಯಾವ ರೂಟಲ್ಲಿ ಟರ್ನ್ಸ್ ಇದೆ, ಯಾವ ರೂಟಲ್ಲಿ ಎಲ್ಲಿ ಲೆಫ್ಟ್ ತೊಗೋಬೇಕು, ರೈಟ್ ತೊಗೋಬೇಕು, ಸಿಗ್ನಲ್ಸ್ ಎಲ್ಲಿದೆ ಪ್ರತಿಯೊಂದು ನೋಡ್ಕೊತಾರೆ. ಆ್ಯಂಡ್ ಎಲ್ಲ ಸಿಗ್ನಲ್ಸ ಕ್ಲೀನಾಗಿ ಪ್ರಾಪರಾಗಿ ಡ್ರೈವರ್ಗೆ ಗೈಡ್ ಮಾಡ್ತಾರೆ. ಸೊ ಅದೇ ಅವ್ರ ಕೆಲಸ. ಇಬ್ಬರು ಪರ್ಫಾರ್ಮ್ ಮಾಡೋ ಅಂಥ ಮೋಟರ್ ಸ್ಪೋರ್ಟ್ಸು ತುಂಬ ಅಡ್ವೆಂಚರ್ ಆ್ಯಕ್ಟಿವಿಟಿ, ಲೈಫ್ನ ಪಣಕ್ಕಿಟ್ಟು ಆಡೋ ಅಂಥ ಒಂದು ಆ್ಯಕ್ಟಿವಿಟಿ. ನೋಡಿ ಈ ಗಾಡಿ ಎಲ್ಲ ಹೋಗಿ ಪಲ್ಟಿ ಆಗಿದೆ. ಸೊ ಇಷ್ಟು ಡ್ಯಾಮೇಜ್ ಆಗಿದೆ ಇದಕ್ಕೆ. ನೀವು ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ನಿಮ್ಮ ಟೀಮಿಂದ? ಅಂದ್ರೆ ಇದು ಟೀಮ್ ಅಂತ ಏನಿಲ್ಲ. ಓಕೆ ಒಬ್ಬೊಬ್ರು ಓಡಿಸ್ತಾರೆ, ಲೈಕ್ ಒಬ್ಬೊಬ್ರಿಗೆ ನಾವು ಸ್ಪಾನ್ಸರ್ ಓಕೆ 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 ನಾವು ಸ್ಪಾನ್ಸರ್ ಮಾಡ್ತಿದ್ದಾರೆ. ಓಕೆ ಓಕೆ ಟೀಮ್ ಚೆಟ್ಟಿನಾಡ್ ಅಂದರೆ ಇವರು ಅಂಡರ್ ಒಂದು 12 ಕಾರ್ ಇದೆ. ಇವರು ಅವ್ರಿಗೆಲ್ಲ ಸರ್ವಿಸ್ ಮಾಡ್ತಾರೆ. ಓಕೆ ಟೋಟಲ್ ಪಾರ್ಟಿಸಿಪೇಟ್ಸ್ 60 ಜನ. 160 ಮೆಂಬರ್ಸ್. ಲಾಸ್ಟ್ ಇಯರ್ ಬಂದಿದ್ದೀವಿ. ಅವ್ರು ಎವ್ರಿ ಇಯರ್ ಇಂಟರ್ನ್ಯಾಷನಲ್ ಹೋಗಿದ್ರಲ್ಲ ರೀಸೆಂಟ್. ಸಿಎಟ್ ಡ್ರೈವ್ ಪರ್ಷೋ. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್. ಗೈಸ್, ನಮ್ಮದು ಪಿಟ್ ಸ್ಟಾಪ್ ವಿಸಿಟ್ ಇಲ್ಲಿ ಮುಗೀತು. ಒಂದು ಟೂರ್ ಹಾಕೊಂಡ್ವಿ. ಸೊ ಇಲ್ಲಿಂದ ನಾವು ಸೀದಾ ರ್ಯಾಲಿ ಟ್ರ್ಯಾಕ್ ಕಡೆ ಹೋಗ್ತಾ ಇದ್ದೀವಿ. ರ್ಯಾಲಿ ಟ್ರ್ಯಾಕಲ್ಲಿ ಬರೋವಂಥ ರ್ಯಾಲಿ ಕಾರ್ಸ್ ಏನು ಸ್ಪೀಡಲ್ಲಿ ಬರ್ತವೆ ಅಂತ ನೋಡೋಣ. ಸೊ ಬನ್ನಿ, ವಿ ಆರ್ ಗೋಯಿಂಗ್ ಟು ದ ರ್ಯಾಲಿ ಟ್ರ್ಯಾಕ್. ಓಕೆ ಗುರು, ನಾವೀಗ ಇಲ್ಲಿ ನಿಸರ್ಗ ಡಾಬಾ ಹತ್ರ ಇದ್ದೀವಿ. ನಿಸರ್ಗ ಡಾಬಾ ಅಂಡ್ ರೆಸ್ಟೋರೆಂಟು. ಇಲ್ಲಿಂದ ಈ ರೋಡಲ್ಲಿ ಸ್ಟ್ರೈಟ್ ಓವರ್ ಒಂದು 3 ಕಿಲೋಮೀಟ್ರು ನಮಗೆ ರೇಸ್ ಟ್ರ್ಯಾಕ್ ಸಿಗುತ್ತೆ. ಸೊ ಆ ಕಡೆಯಿಂದ ಹೋಗ್ತಾ ಇದ್ದೀವಿ. ಆ ಕಡೆ ನಮಗೆ ಬಿಡ್ತಾ ಇಲ್ಲ. ಸೊ ಹಿಂಗಾಸಿಂದ ಹೋಗ್ತಾ ಇದ್ದೀವಿ. ಸೊ ಕಮ್ ಲೆಟ್ಸ್ ಗೋ. ಗುರು, ಪಿಟ್ ಸ್ಟಾಪಿಂದ ನಿಯರ್ಲಿ ಒಂದು 8 ಕಿಲೋಮೀಟ್ರ್ ಸುತ್ಕೊಂಡು ಬಂದರೆ ಇಲ್ಲೊಂದು ಪ್ಲೇಸ್ ಸಿಗುತ್ತೆ. ಇಲ್ಲೊಂದು ಪಿಟ್ ಸ್ಟಾಪ್ ಥರ ಇದೆ. ಸುಮಾರು ಜನ ಬಂದಿದ್ದಾರೆ ಇಲ್ಲಿ. ನಮ್ಮ ಗಾಡಿಗಳನ್ನ ಇಲ್ಲಿ ಹಾಕಿದ್ದೀವಿ. ಸೊ ಸುಮಾರು ಜನ ಬಂದಿದ್ದಾರೆ ವಿಸಿಟರ್ಸು. ಇಲ್ಲಿಂದ ಸೀದಾ ಓವರಲ್ಲಿ ರ್ಯಾಲಿ ಟ್ರ್ಯಾಕ್ ಇದೆ. ಸೊ ಬಂದು ಇವಾಗ ನೋಡೋಣ. ಸೌಂಡು ಸರ್. ಓ ಸೌಂಡ್ ನೋಡಿದ್ರು. ಪ್ರಗತಿಗೌಡನ ಗಾಡಿ. ಓ ಚಿಂದಿ. ವಾವ್, ಸಖತ್ ಫುಲ್ ಧೂಳು ಮಗ, ಧೂಳು. ಬಂತು. ಯಾವುದಪ್ಪ ಇದು ಪುಂಟನೆಯಾ? ಇಲ್ಲ, ಇದು ಅಬರ್ ಪುಂಟ. ಓ ಧೂಳು ಮಗ, ಧೂಳು ಮಾಡ್ತಾರೆ ಚಿಂದಿಗರು. ಭಯಾನಕ. ನೋಡಿ ಧೂಳು ಹೆಂಗೆ ಬರ್ತಾ ಇದೆ ಇಲ್ಲಿ. ಎಬ್ಬರಿಸ್ಕೊಂಡು ಹೋಗಿದ್ದು. ಅದು ಟರ್ಬೋ ಇನ್ಕ್ಲೂಡಿಂಗ್ ಟರ್ಬೋ ಅದಲ್ಲ 1.5 ಅಲ್ಲಿ. ಓಕೆ, ಫ್ರಾನ್ಸಲ್ಲಿ 1.5 ಬಿಟ್ಟಿಯಾನ ಎಲ್ಲ ಇವ್ರು ಮಾಡ್ಕೊಂಡಿರ್ದಾರ. ಟ್ಯೂನಿಂಗ್ ಮಾಡಿರ್ದ. ಇಲ್ಲ, ಅದು 1.2 ಟರ್ಬೋ ಪ್ಲಸ್ ಮಾಡಿದಾರಲ್ಲ, ಅದು ಟ್ಯೂನಿಂಗ್ ಮಾಡ್ಸೋ 1.5. ಓಕೆ ಬೋರ್ ಕಿಟ್ ಚೇಂಜ್ ಆಗಿದೆ. ಬೋರ್ ಗಿಟ್ಟಲ್ಲ ಕಣ, ECM ಮ್ಯಾಪಿಂಗಲ್ಲೇ 1.5 ಲೀಟ್ರಿಗೆ ಮಾಡ್ತಾರೆ. ಓಕೆ, ಬಂತು ಫುಲ್ ಸ್ಪೀಡಲ್ಲಿ ಬರ್ತಾ ಇದೆ. ಯಾವ್ದಾರ ಇದು ಪೋಲೋಗೆ ಜೈ. ಏನು ಇದು ಧೂಳು
ಮಗ ಧೂಳ್. ಓಯ್ 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 ಪೋಲೋ ಪೋಲೋ ಪೋಲೋಗೆ ಜೈ. ಧೂಳು ಮಗ ಧೂಳ್. ಇದು ಕಡಿಮೆ ಧೂಳಿದು. ಅದ್ ನಿಟ್ಕೊಂಡ್ಬಿಟ್ಟು ಅದ್ರ ಬದಲು ಕ್ಯಾಮ್ರಾ ತಗೋಬೇಕು ಫೋನಲ್ಲಿ ತೆಗ್ಸಿನಿ. ಸ್ಟಿಕ್ ಇದ್ರೆ ಬೆಸ್ಟ್ ಆಗ್ಬಿಡೋದು. ನಂದು ಇಷ್ಟುದ್ದ ಬರೋದು ಅಷ್ಟೇ, ಅದು ಇಷ್ಟುದ್ದ ಆದ್ರೂ ನಿಮ್ಮ ನಂಬರ್ ಸಾಕಿದ್ದು ಬೇಜಾನ್ ಆಯ್ತು. ಚೆನ್ನಾಗಿದೆ ಇದು. ಇದು ಗಾಡಿ ಮೌಂಟ್ ಮಾಡೋದು. ನಾನು ಇದು ಅಲ್ಯೂಮಿನಿಯಂ ತರಿಸಿದ್ದೀನಿ, ಟೆಲಿಸಿನ್ ಫುಲ್ ಸ್ಟೀಲ್ ಬಾಲು. ಬನ್ನಿ ಹೋಗೋಣ, ಎಲ್ಲರೂ ನೆರಳಿಗೆ ಹಾಕೋಣ. ಮನೆ ಸ್ವಲ್ಪ ಪುರಿ ತಿನ್ನೋಕ್ಕೆ ನೆರಳಿಗೆ ಹಾಕೋಣ. ಮನೋಜ ಕೂಗ್ಯವನ ಗುರು, ನಾವು ರ್ಯಾಲಿ ನೋಡೋಕ್ಕೆ ಬಂದಂಥ ದಾರಿ ಹೆಂಗಿದೆ ಗೊತ್ತಾ ಗುರು? ನೋಡಿ ಈ ಥರ ಇದೆ, ಫುಲ್ ಮೈನ್ಸ್ ರೋಡಲ್ಲಿ ಬಂದಿರೋದು. ಈ ಕಡೆ ನೋಡಿ ವ್ಯೂ ಹೆಂಗಿದೆ ಅಂತ, ಫುಲ್ ತೋಟಗಳು, ತೆಂಗಿನ ತೋಟ, ಬೆಟ್ಟ ಗುಡ್ಡ. ಈ ಕಡೆ ಇಲ್ಲಿ 17 ಬೆಟ್ಟ ಇದೆ ಲೆಫ್ಟ್ ಸೈಡಲ್ಲಿ. ಚಿಂದಿ ಓ ಓ ಓ ನೋಡಿ ಇವ್ರು ಹೆಂಗಿದೆ ಇಲ್ಲಿ ಬರ್ಕ ಬೀಳೋದೇ ಇಲ್ಲಿ.